ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದು ನಂದು 3ನೇ ವಿಡಿಯೋ. ಕೆಲಸ ಮಾಡೋರು ಕೆಲಸನೂ ಮಾಡ್ಕೊಂಡು ಮನೆ ಹೇಗ್ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು 2 ವಿಡಿಯೋ ಮಾಡಿದೀನಿ. ಪ್ಲೀಸ್ ಫ್ರೆಂಡ್, ಅದೆರಡು ವಿಡಿಯೋ ನೋಡಿ, ಇದನ್ನು ನೋಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನಾನು ಏನೇನ್ ಮಾಡ್ತೀನಿ ಕೆಲ್ಸಕ್ಕೆ ಹೋಗೋದ್ ಮುಂಚೆ, ಕೆಲ್ಸಕ್ಕೆ ಯಾವ ರೀತಿ ಟೈಮ್ ಕೊಡ್ತೀನಿ, ನನ್ನ ಮನೆ ಕೆಲ್ಸಕ್ಕೆ ಯಾವ ರೀತಿ ಟೈಮ್ ಕೊಡ್ತೀನಿ, ಮತ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಮಾಡಕ್ಕೆ ನಾನೊಂದ್ 10 ನಿಮಿಷ ಅರ್ಧ ಅವರ್ ಯಾವ ತರ ಟೈಮ್ ಕೊಡ್ತೀನಿ, ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್ ಪ್ಲೀಸ್, ಯಾರಾದ್ರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ಅಲ್ಲೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಅವತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಇಂದ ಏನ್ ನಮ್ಗೆ ಅಮೌಂಟ್ ಬರಲ್ಲ, ನಮಗೂ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಎಲ್ರದ್ದು ನಾಷ್ಟ ಆಯ್ತು ಫ್ರೆಂಡ್ಸ್, ನಂದಿನ್ನೂ ನಾಷ್ಟ ಆಗ್ಲಿಲ್ಲ. ನಾನು ಇವತ್ತು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಟೈಮ್ ಇವಾಗ ಬಂದು ಫ್ರೆಂಡ್ಸ್ ಆಲ್ರೆಡಿ 9 ಗಂಟೆ ಆಯ್ತು. ನಾನು 8:30ಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಈಗ ನಾನು ಕೆಲ್ಸಕ್ಕೆ ಎಷ್ಟು ಟೈಮ್ ಕೊಡ್ತೀನಿ, ಮನೆಗೆ ಎಷ್ಟು ಟೈಮ್ ಕೊಡ್ತೀನಿ, ನಾನು ಫ್ರೆಂಡ್ಸ್ ಯಾವುದನ್ನು ಸ್ಟಾಪ್ ಮಾಡಲ್ಲ. ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಫ್ರೆಂಡ್ಸ್, ನಾನು ಎಲ್ಲಾನು ನಾನು ಒಂದು ಬಟ್ಟೆ ಹಾಕೊಂಡು ಸ್ಟೈಲ್ ಆಗಿ ಹೋಗೋ ವಿಷಯದಲ್ಲಾಗ್ಲಿ, ಒಂದು ಕೆಲಸಕ್ಕೆ ನಾನು ನೀಟ್ನೆಸ್ ಆಗಿ ಹೋಗೋದಾಗ್ಲಿ, ಮತ್ತೆ ಅಡಿಗೆ ತಿಂಡಿಲಿ ಯಾವ ಅಡಿಗೆ ಮಾಡ್ಬೇಕು, ಯಾವ್ದನ್ನ ತಿನ್ಬೇಕು ಅನ್ನೋ ವಿಷಯದಲ್ಲಾಗ್ಲಿ, ಒಂದು ಬಟ್ಟೆ ಸ್ಟಿಚ್ ಮಾಡೋ ವಿಷಯದಲ್ಲಾಗ್ಲಿ ಫ್ರೆಂಡ್ಸ್, ನಾನು ಯಾವ್ದನ್ನು ಪೆಂಡಿಂಗ್ ಇಟ್ಕೊಳ್ಳಲ್ಲ. ಫಾಸ್ಟ್ ಅಲ್ಲೇ ಎಲ್ಲಾನು ಮೂವ್ ಮಾಡ್ತೀನಿ ನಾನು. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಮನೆ ಕೆಲಸ ಏನೇನಿದೆ, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು. ಸೆಕೆಂಡ್ ಶಿಫ್ಟ್ ಇದ್ರೆ ಫ್ರೆಂಡ್ಸ್ ಇದನ್ನೆಲ್ಲ ಬೆಳಗ್ಗೆ ಮಾಡ್ಕೊತೀನಿ. ಫಸ್ಟ್ ಶಿಫ್ಟ್ ಇದ್ರೆ ಫ್ರೆಂಡ್ಸ್ ನಾನು 4:30 5 o'clock ಬರ್ತೀನಿ. ನಾನು ಸೂಪರ್ವೈಸರ್ ಆಗಿ ವರ್ಕ್ ಮಾಡೋದು, ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ. 5 o'clock ಬಂದ್ಮೇಲೆ ಫ್ರೆಂಡ್ಸ್ ನಾನು 1 hour 2 hour ಒಂದೊಂದ್ಸಲ 3 hours ಸ್ಲೀಪ್ ಮಾಡ್ತೀನಿ. ಯಾಕಂದ್ರೆ ಗಾಡಿ ಓಡಿಸಿ ಟಯರ್ಡ್ ಆಗಿರ್ತೀವಿ, ಟಯರ್ಡ್ ಆಗಿದೆ, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಮಾತ್ರ, ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಬಂದ ತಕ್ಷಣನೇ ಫ್ರೆಂಡ್ಸ್ ಅಷ್ಟು ನಿದ್ದೆ ಬರುತ್ತೆ. ಪಕ್ಕದ ಮನೇಲಿ ಒಬ್ರು ಸತ್ತೋದ್ರು ನನ್ಗೆ ಎಚ್ಚರ ಆಗಲ್ಲ. ಯಾಕೆಂದ್ರೆ ಫ್ರೆಂಡ್ಸ್, ನಾನು ಕೆಲಸ ಮಾಡೋವಾಗ ನನ್ಗೆ ಟಯರ್ಡ್ ಆಗುತ್ತೆ ಅಂತ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಮನೆ ಕೆಲ್ಸನೂ ಫಾಸ್ಟ್ ಆಗಿ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ನನ್ಗೆ ಸುಸ್ತು ಕಾಣಲ್ಲ, ಮನೆ ಕೆಲಸ ಮಾಡುವಾಗ್ಲೂ ಸುಸ್ತು ಕಾಣಲ್ಲ, ಮತ್ತೆ ವರ್ಕ್ ಪ್ಲೇಸ್ ಅಲ್ಲೂ ನನ್ಗೆ ಕಾಣಲ್ಲ. ಮಾಡ್ತಾ ಇರ್ತೀನಿ, ಓಡಾಡೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಹಂಗಾಗಿ ಅದಕ್ಕೆ ಫ್ರೆಂಡ್ಸ್, ಯಾರೇ ಆಗ್ಲಿ ನಾವು ಮನುಷ್ಯ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಆರೋಗ್ಯನೂ ನೋಡ್ಕೋಬೇಕು ಫ್ರೆಂಡ್ಸ್, ಬರೀ ಕೆಲ್ಸನೇ ಅಲ್ಲ. ಅದಕ್ಕಾಗಿ ಫ್ರೆಂಡ್ಸ್, ನಾನು ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನ್ ಹೇಳ್ತೀನಿ ಅಂದ್ರೆ, ಅಯ್ಯೋ ಮನೇಲಿ ಇದೀನಲ್ಲ ಬಿಡು, ಮನೆ ಕೆಲಸ ಯಾವಾಗಾದ್ರೂ ಮಾಡ್ಕೊಳ್ಳೋದು, ಆ ತರ ಮಾಡ್ಬೇಡಿ. ನೀವು ಮನೇಲೇ ಇದ್ದೀರಾ, ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಳಗ್ಗೆ ಎದ್ದೆ ನಾನು ಒಂದು ವಾಕಿಂಗ್ ಹೋಗ್ಬೇಕಾ, ಹೋಗಿ. ಆಮೇಲೆ ಫ್ರೆಂಡ್ಸ್, ಯಾರು ದಪ್ಪಕ್ಕಿದೀನಿ ಅಂತ ಟೆನ್ಷನ್ ಇಲ್ಲ. ಯಾಕೊತ್ತ ತರಕಾರಿ ಸೊಪ್ಪು ಚೆನ್ನಾಗಿ ತಿಂದು ಮನೇಲೆ ಓಡಾಡ್ಕೊಂಡು ಕೆಲಸ ಮಾಡಿ. ಜಾಗಿಂಗ್ ಹೋಗಿ ನಡೆದಾಡಿದ್ರೆ ನಾನು ಸಣ್ಣ ಆಯ್ತೀನಪ್ಪ ಅಂತ ಕನ್ಸು ಭ್ರಮೇಲಿ ಬದುಕ್ಬೇಡಿ. ಲೇಡೀಸ್ಗೆ ನಾನು ಇದು ಹೇಳ್ತಾ ಇರೋದು ಫ್ರೆಂಡ್ಸ್. ನೀವು ಆದಷ್ಟು ಶರೀರನ ದಂಡಿಸ್ಬೇಕು. ಈಗ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಇಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್, ನಾನು ಪಾತ್ರೆ ತೊಳೆದಿದ್ದೀನಿ, ಮನೆ ಕ್ಲೀನ್ ಮಾಡಿದೀನಿ, ಬಟ್ಟೆ ವಾಶ್ ಮಾಡಿದೀನಿ, ಬಾಕು ಸಾರಿಸಿ ರಂಗೋಲಿ ಹಾಕಿದೀನಿ, ಚಪಾತಿ ಹಿಟ್ಟಿಗೆ ರೆಡಿ ಮಾಡಿದೀನಿ, ರೈಸ್ ಮಾಡಿದೀನಿ, ಗೆಣಸು ಬೇಯಿಸಿಟ್ಟಿದೀನಿ, ಬಟ್ಟೆ ವಾಶ್ ಮಾಡಿ ಮೇಲೆ ಒಣಗಾಕ್ ಬಂದಿದ್ದೀನಿ, ಅಂಗಡಿಗೆ ಹೋಗಿ ಹಾಲು ಮೊಸರು ಅವರೆಕಾಯಿ ತಂದಿದ್ದೀನಿ. ಇಷ್ಟು ಕೆಲಸ ನಂದು ಮುಗೀತು ಫ್ರೆಂಡ್ಸ್. ಈಗ ನನಗೆ ಇದರಲ್ಲಿ ಟೈಮ್ ಇಲ್ಲ. ಮತ್ತೆ ಸ್ನಾನನೂ ಮಾಡ್ಕೊಂಡು ಪೂಜೆನೂ ಆಗಿ ಅರ್ಧ ಕೆಲಸ ಮುಗ್ದೋಯ್ತು ಫ್ರೆಂಡ್ಸ್. ಈಗ ರೈಸ್ ಮಾಡಿದೀನಿ, ಇನ್ನೊಂದು ಸಾರು ಮಾಡಿದ್ರಾಯ್ತು. ಇವಾಗ ಚಪಾತಿಗೆ ಅದೇನು ನಿಮ್ಗೆ ಗೊತ್ತು, ಬೀಟ್ರೋಟು ಕೋಸು 10 ನಿಮಿಷದಲ್ಲಿ ಒಗ್ಗರಣೆಲೆ ಬೇಯಿಸಿ ಸ್ವಲ್ಪ ಉಡಿ ಪಲ್ಯದ ಮುಗೀತು ಫ್ರೆಂಡ್ಸ್. ನನ್ನ ಲೈಫಲ್ಲಿ ಇದು 16ನೇ ವರ್ಷ ನಾನು ಕೆಲಸ ಮಾಡ್ತಾ ಇರೋದು. ನಾನು ಯಾವ್ದನ್ನು ಪೆಂಡಿಂಗ್ ಇರ್ಲಿಲ್ಲ. ಮನೆ ಕೆಲಸನೂ ಇದೇ ತರ ಮಾಡ್ಕೋತೀನಿ, ವರ್ಕಲ್ಲೂ ನಾನು ಸೇಮ್ ಅದೇ ತರ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಕೆಲಸ ಏನಂದ್ರೆ, ನಾನು ಯಾವಾಗ ಇಷ್ಟು ವರ್ಷದಿಂದ ಕೆಲಸದಲ್ಲಿವೆ ಫ್ರೆಂಡ್ಸ್, ನಾನು ಯಾರು ಒಬ್ರು ಇಲ್ಲ, ಅವರು ಇದ್ದಾಗ ಯಾವ ರೀತಿ ಕೆಲಸ ಮಾಡ್ಬೇಕು, ಅವರು ಇದ್ದಾಗ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾನು ಕಲೀಲೇ ಇಲ್ಲ ಫ್ರೆಂಡ್ಸ್. ಅಕಸ್ಮಾತ್ ನಾನು ಯಾರೇ ನಮ್ ಸರ್ಗಳಿರ್ಲಿ, ಯಾರಿರ್ಲಿ, ಇಲ್ದೆ ಹೋಗ್ಲಿ ಫ್ರೆಂಡ್ಸ್, ಅವರು ನಮ್ನ ನಂಬಿ ಒಂದು ಕೆಲಸನ ಕೊಟ್ಟಾಗ ಫ್ರೆಂಡ್ಸ್, ನಾವು ಅದಕ್ಕೆ ಮೋಸ ಮಾಡಬಾರ್ದು. ಅವ್ರು ಇರ್ಲಿ ಇಲ್ದೆ ಹೋಗ್ಲಿ ಫ್ರೆಂಡ್ಸ್, ನಾವು ಒಂದೇ ರೀತಿ ಕೆಲಸ ಮಾಡ್ಬೇಕು. ಮತ್ತೆ ನಮ್ ಜೊತೆ ಇರೋರ್ಗು ನಾವು ಕೆಲಸನ ಅದೇ ರೀತಿ ಹೇಳ್ಕೊಡ್ಬೇಕು. ನಂದು ವರ್ಕ್ ಫ್ರೆಂಡ್ಸ್ 16 ವರ್ಷದಿಂದ ಮಾಡ್ತಾ ಇದ್ದೀನಿ. ಮನೆ ಕೆಲಸ ನೀವು ಅಷ್ಟೇ ಫ್ರೆಂಡ್ಸ್, ಯಾವ್ದಕ್ಕೂ ನೀವು ಬೇಗ ಹೇಳಿ. ನೀವು ಏನ್ ಗೊತ್ತಾ, ಮನೇಲಿ ಇರೋರು ನಿಮ್ಗೆ ಬೇಜಾರಾಯ್ತಾ ನೋಡಿ, ಫೇಸ್ಬುಕ್ ಅದು ಇದು ನೋಡೋ ಬದಲು ನೀವೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಏನ್ ಗೊತ್ತಾ ಮನಸ್ಸಲ್ಲಿ, ಈಗ ಮನೆ ಕೆಲಸ ಎಲ್ಲ ಇಷ್ಟು ಮಾಡ್ತೀನ, ಕೆಲಸದಿಂದ ಬರ್ತೀನ, ನಿದ್ದೆ ಬರ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ನಾನು ಒಂದು 4 ರೀಲ್ಸ್ ಮಾಡ್ತೀನಿ. ಯಾವ್ದ್ರ ಬಗ್ಗೆ ಫ್ರೆಂಡ್ಸ್ ನಂದು ಇನ್ನು ತುಂಬಾನೇ ಬರೆದಿಟ್ಕೊಂಡಿದ್ದೀನಿ, ನನಗೆ ಟೈಮ್ ಇಲ್ಲ. ಅದಕ್ಕೆ ಇವಾಗ ಬೆಳಗ್ಗೆನೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ, ಇನ್ನ ನಾನು ಅಡಿಗೆ ಮಾಡಕ್ ಬಿಸಿ ಆಯ್ತೀನಿ, ನನಗೆ ಟೈಮ್ ಇರಲ್ಲ. ಈಗ ನೋಡಿ, ಪೂಜೆ ಎಲ್ಲ ಆಯ್ತು, ಇವಾಗ 1-2 ವಿಡಿಯೋ ಹಾಕ್ಬಿಟ್ಟು ಫ್ರೆಂಡ್ಸ್ ನಂದು ಕೆಲಸ. ಯಾಕಂದ್ರೆ ಹೊಟ್ಟೆನೂ ನೋಡ್ಕೋಬೇಕಲ್ಲ ಫ್ರೆಂಡ್ಸ್. ಈಗ 9 ಗಂಟೆ 10 ಗಂಟೆಗೆ ನಾವು ನಾಷ್ಟ ತಿನ್ಲೇಬೇಕು, ಹೊಟ್ಟೆ ಹಸಿತಾ ಇರುತ್ತೆ. ನಾನ್ ತಿಂದಿರ 2 ರಿಸ್ಕು, ಮತ್ತೆ ಅದು 1 hour ಇರಕ್ಕೆ ಸುಸ್ತು. ಅದನ್ನು ನೋಡಿ ಫ್ರೆಂಡ್ಸ್, ನೀವು ಮನೇಲಿರೋರು ಟೈಮಲ್ಲಿ ಊಟ ಮಾಡ್ಬೇಡಿ, ಅದೇ ನಿಮ್ಗೆ ಗ್ಯಾಸ್ಟ್ರಿಕ್ ಹಾಕಿ ದಪ್ಪ ಆಗ್ತೀರಿ.
ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್, ನೀವು ಯಾವಾಗ್ಲೂ ಮನುಷ್ಯ ನಾವು ಆಕ್ಟಿವ್ ಆಗಿರ್ಬೇಕು. ವರ್ಕ್ ಅಲ್ಲಿ ಇರ್ಲಿ, ಕೆಲಸದಲ್ಲಿ ಇದೀವಲ್ಲ ಅಂತ ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಜೀವನದಲ್ಲಿ ಕೆಲಸ ಮಾಡಿ ಬದುಕ್ಬೇಕು ಅಂತ ದೇವ್ರ ಹಣೆಲೆ ಬರ್ದಿದ್ರೆ ಏನು ಎಲ್ಲ 1% ಜನ ಫ್ರೆಂಡ್ಸ್ ಮನೇಲಿ ಅದು ಎಲ್ಲ ಇದ್ರೂ ಸ್ವಲ್ಪ ಜನ ನಮ್ಗೆ ಟೈಮ್ ಹೋಗಲ್ಲ, ನಮ್ ಜೀವನದಲ್ಲಿ ಆಕ್ಟಿವ್ ಆಗಿರ್ಬೇಕು, ಓದಿ ಮನೇಲಿ ಯಾಕೆ ಕುತ್ಕೋಬೇಕು ಅಂತ ಎಷ್ಟೋ ಜನ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ತಾರೆ ನೋಡಿ. ಎಷ್ಟೋ ಜನ ಫಿಲಂ ಆಕ್ಟರ್ಸ್ಗಳು, ಸೀರಿಯಲ್ ಆಕ್ಟರ್ಸ್ಗಳು ಜಾಗಿಂಗ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಅವ್ರ ಮುಂದೆ ನಮ್ದೇನು ಫ್ರೆಂಡ್ಸ್. ನಾನಂತೂ ಫ್ರೆಂಡ್ಸ್ ನಿಮಗ್ ಕೊಡ್ತಾ ಇರೋ ಟಿಪ್ಸ್ ಕೊನೆಯದಾಗಿ ಹೇಳ್ತೀನಿ ಕೇಳಿ. ಯಾರು ಬೇಗ ಲೇಟ್ ಆಗಿ ಹೇಳ್ಬೇಡಿ, ಆಕ್ಟಿವ್ ಆಗಿರಿ. ನೀವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ನೀವು ತಿನ್ನೋ ಊಟ ಆಗಿರ್ಬೋದು, ಒಂದು ಸ್ಟೈಲಿಶ್ ಆಗೇ ಇರ್ಲಿ ಫ್ರೆಂಡ್ಸ್. ಯಾಕೊತ್ತಾ, ಅದು ಕಮ್ಮಿ ತಿಂತೀರೋ ಜಾಸ್ತಿ ತಿಂತೀರೋ ಅದು ಬೇರೆ ವಿಷಯ. ಆದ್ರೆ ನಿಮ್ ಜೀವನನ ನೀವು ಆಕ್ಟಿವ್ ಆಗಿಟ್ಕೊಳ್ಳಿ, ನಿಮ್ದು ಏನೈತೆ ಅದ್ರಲ್ಲೇ ನೆಮ್ಮದಿ ಬದುಕನ್ನ ಕಂಡ್ಕೊಳ್ಳಿ. ಆಗ ನಮ್ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ ಲೈಫಲ್ಲಿ ಎಷ್ಟು ಕಮ್ಮಿನೇ ಸಂಬಳ ಬರ್ಲಿ, ಜಾಸ್ತಿ ಸಂಬಳ ಬರ್ಲಿ, ನಮ್ ಲೈಫ್ ನ ಅದಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ನೀವು ಇದೇ ತರ ಮಾಡ್ಕೊಳ್ಳಿ. ನೀವು ಒಂದು ಮನೇಲಿ ಇದ್ದೀರಾ, ಅವರು ನಮ್ಗೆ ಅಮೌಂಟ್ ತಂದು ಕೊಟ್ಟ, ಅದ್ರಲ್ಲಿ ಏನ್ ಉಳಿಸಿ ಏನ್ ಮಾಡ್ಬೇಕು ಅದಕ್ಕೆ ನೀವು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನ್ ಲೇಡೀಸ್ಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಮನೇಲಿರೋರಾಗ್ಲಿ ಕೆಲಸದಲ್ಲಿರೋರಾಗ್ಲಿ ಯಾವ್ದನ್ನು ಪೆಂಡಿಂಗ್ ಇಟ್ಕೋಬೇಡಿ. ಯಾಕೆ ಗೊತ್ತಾ, ನವೆಂಬರ್ ಆದ್ಮೇಲೆ ಡಿಸೆಂಬರ್ ಬರುತ್ತೆ ಹೊರತು ಮತ್ತೆ ನವೆಂಬರ್ ಬರಕ್ ಸಾಧ್ಯ ಇಲ್ಲ. ನಮ್ಗೆ 25 ವರ್ಷ ಆದ್ಮೇಲೆ 26 ದಾಟ್ತೀವಿ ಹೊರತು 25 ನೆನೆಯಕ್ಕೆ ಸಾಧ್ಯ ಇಲ್ಲ. ಇದು ನಾನ್ ನಿಮಗೆ ಕೊಡ್ತಾ ಇರೋ ಒಂದು ಟಿಪ್ಸ್. ಈ ಜೀವನದಲ್ಲಿ ಫ್ರೆಂಡ್ಸ್ ನಾವ್ ಯಾವತ್ತಾದ್ರೂ ಒಂದಿನ ಸಾಯ್ತೀವಿ. ಇರೋ ಎಷ್ಟು ದಿವಸ ಫ್ರೆಂಡ್ಸ್ ನಮ್ಮ ಆದಾಯ ಏನಿದೆ ಅದರಲ್ಲೇ ನಾವು ಹ್ಯಾಪಿಯಾಗಿ ಬದುಕಬೇಕು ಫ್ರೆಂಡ್ಸ್. ನಾನಂತೂ ನೀವ್ ಏನಾದ್ರೂ ತಿಳ್ಕೊಳ್ಳಿ, ನಾನು ಎಷ್ಟೇ ಕಷ್ಟದ ಕೆಲಸ ಇರ್ಲಿ, ಯಾವ ಕಂಪ್ನಿಲಿ ಕೆಲಸ ಮಾಡ್ಲಿ, ಯಾವ ಹಾಸ್ಪಿಟಲ್ ಕೆಲಸ ಮಾಡ್ಲಿ, ನನಗೆ 10 ಸಂಬಳ ಬಂದ್ರೆ ಫ್ರೆಂಡ್ಸ್, ನಾನು ಅದ್ರಲ್ಲಿ 4ನ ನನ್ನ ಪರ್ಸನಲ್ ಯೂಸ್ ಅಂದ್ರೆ ಫ್ರೆಂಡ್ಸ್, ನಾವ್ ಏನ್ ತಿನ್ಬೇಕು, ಏನ್ ತಗೋಬೇಕು, ಯಾವ್ದು ಉಳಿಸ್ಬೇಕು, ಎಷ್ಟು ಮಾಡ್ಬೇಕು ಅಷ್ಟೇ ನಾನ್ ಮಾಡೋದು ಫ್ರೆಂಡ್ಸ್. ಆದ್ರೆ ಫ್ರೆಂಡ್ಸ್ ನಾನು ನೆಮ್ಮದಿಯಾಗಿದ್ದೀನಿ. ಯಾಕೆ ಗೊತ್ತಾ, ನಾನು ಬೇರೆಯವರು ಕೋಟ್ಯಾಧಿಪತಿ ಆಗುವಂತ ಯೋಚನೆ ಮಾಡಲ್ಲ. ಬೇರೆಯವ್ರು ಏನೋ ಒಂದ್ ತಗೊಂಡ್ರು ನಾನು ತಗೋಬೇಕು ಅಂತ ಯೋಚನೆ ಮಾಡಲ್ಲ. ನಾನೇನ್ ತಗೋತೀನಿ ಅದರಲ್ಲೇ ನಾನು ಸ್ಟೈಲ್ ಮಾಡೋದಾಗ್ಲಿ, ಶೋಕಿ ಮಾಡೋದಾಗ್ಲಿ, ತಿನ್ಬೇಕಾ, ಊಟ ಮಾಡ್ಬೇಕಾ, ನಾನು ಅದಕ್ಕೇನೆ ನಾನು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ. ನಾನ್ ಬೇರೆ ಯಾವತ್ತೂ ಆಸೆ ಪಡಲ್ಲ ಫ್ರೆಂಡ್ಸ್. ನೀವು ಇದೇ ತರ ಬದುಕಲಿ ಅಂತ ನನ್ನ ಆಸೆ ಫ್ರೆಂಡ್ಸ್. ನಿಮ್ಗೆ ಏನಿದೆ ಅದರಲ್ಲೇ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಇನ್ನೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.